ಅನಧಿಕೃತ ಕೋಚಿಂಗ್ ಸೆಂಟರ್ಗಳನ್ನು ಬಂದ್ ಮಾಡಲು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ವತಿಯಿಂದ ಉಪನಿರ್ದೇಶಕರಿಗೆ ಮನವಿ. ಬೀದರ್ ಜಿಲ್ಲಾದ್ಯಂತ ಕೋಚಿಂಗ್ ಸೆಂಟರ್ಗಳು ಬಹುರೀತಿಯಿಂದ ಕೂಡಿದೆ. ಅದರಲ್ಲಿ ಶಿಕ್ಷಣ ಸಚಿವಾಲಯವು ಪ್ರಕಟಿಸಿದ ಮಾರ್ಗಸೂಚಿಯನ್ನ ಉಲ್ಲಂಘನೆ ಮಾಡುತ್ತಾ ಸಣ್ಣ ಸಣ್ಣ ಮಕ್ಕಳ ವಯಸ್ಸಿನ ವಿದ್ಯಾರ್ಥಿಗಳನ್ನು ದಾಖಲಿಸಿಕೊಂಡು ಮಕ್ಕಳಿಗೆ ಪೋಷಕರಿಗೆ ಸುಳ್ಳು ಭರವಸೆ ಮತ್ತು ಮಕ್ಕಳ ಉತ್ತಮ ಶಿಕ್ಷಣದ ಅಂಕಗಳನ್ನ ಖಾತರಿಯನ್ನ ನೀಡುತ್ತಾ ಮಕ್ಕಳ ಮೇಲೆ ಒತ್ತಡ ಹಾಕಿ ಕಲಿಕೆ ಕಲಿಸುತ್ತಾ ಮಕ್ಕಳ ಹಕ್ಕು ಉಲ್ಲಂಘಿಸುತ್ತಿದ್ದ ಜಿಲ್ಲೆಯ ಎಲ್ಲಾ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ನಟಿಸುತ್ತಿದ್ದಾರೆ. ಈ ವಿಷಯ ಅನೇಕ ಸಂಘ ಸಂಸ್ಥೆಯವರು ದೂರು ಸಲ್ಲಿಸಿದರೂ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳದೇ ಇರುವುದು ಖಂಡನೀಯವಾಗಿದೆ ಎಂದು ತಿಳಿಸಿದರು. ಮತ್ತು ಮಕ್ಕಳ ಹಿತದೃಷ್ಟಿಯಿಂದ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ 8 ದಿವಸಗಳ ಒಳಗಾಗಿ ಬೀದರ್ ಜಿಲ್ಲೆಯಾದ್ಯಂತ ನಡೆಯುತ್ತಿರುವ ಅನಧಿಕೃತ ಕೋಚಿಂಗ್ ಸೆಂಟರ್ಗಳನ್ನು ಪರಿಶೀಲನೆ ಮಾಡಿ ಮುಚ್ಚಿಸಬೇಕು. ಇಲ್ಲವಾದರೆ ತಮ್ಮ ಕಚೇರಿಯ ಎದುರುಗಡೆ ಸಾಂಕೇತಿಕ ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತದೆ ಎಂದು ಸ್ವಾಮಿದಾಸ್ ಕೆಂಪೆನೂರ್ ಸಂಸ್ಥಾಪಕ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಬೀದರ್ ಅವರು ಮನವಿ ಪತ್ರ ನೀಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮನವಿ ಸ್ವೀಕರಿಸಿದ ಶಿಕ್ಷಣಾಧಿಕಾರಿಗಳು ಅನಧಿಕೃತ ಕೋಚಿಂಗ್ ಸೆಂಟರ್ಗಳನ್ನು ಪತ್ತೆ ಹಚ್ಚಿ ಕ್ರಮ ವಹಿಸುವುದಾಗಿ ತಿಳಿಸಿದರು. ಈ ವೇಳೆ ಕಮಲಾ ಹಾಸನ್ ಬಾವಿದೊಡ್ಡಿ ಕಾರ್ಯಕಾರಿಣಿ ಸದಸ್ಯರು, ಜೇಮ್ಸ್ ಇಸ್ಲಾಂಪುರ್ ಜಿಲ್ಲಾಧ್ಯಕ್ಷರು, ಡ್ಯಾನಿಯಲ್ ಮಂಗಲಪೇಟ್ ಜಿಲ್ಲಾ ಉಪಾಧ್ಯಕ್ಷರು, ಎಂಡಿ ಮುಸ್ತಾನ್ ಮುಲ್ಲಾ ಪ್ರಧಾನ ಕಾರ್ಯದರ್ಶಿ, ಕಾರ್ಯಕಾರಿಣಿ ಸದಸ್ಯರು, ಸಂಘಟನೆ ಮುಖ್ಯಸ್ಥರು, ಮುಖಂಡರು ಉಪಸ್ಥಿತರಿದ್ದರು. ಪ್ರದೀಪ್ ಕುಮಾರ್ ದಾಧನೂರ್, ಜಿಕೆ ನ್ಯೂಸ್ ಕನ್ನಡ, ಬೀದರ್. ಸೆಂಟರ್ಸ್ಗಳು ನಡೀತಾ ಇದೆ. ಅನೇಕ ಸಂಘ ಸಂಘಟನೆದವರು ಮತ್ತು ಸಂಸ್ಥೆದವರು ಅನಧಿಕೃತ ಏನ್ ಕೋಚಿಂಗ್ ಸೆಂಟರ್ಗಳು ಕಡಿವಾಣ ಹಾಕಬೇಕು, ಅವು ಮುಚ್ಚಬೇಕಂತ, ಅವ್ರು ನಿರ್ಬಂಧ ಮಾಡಬೇಕಂತಕ್ಕಂತ ಅನೇಕ ಸರ್ತಿ ದೂರನ್ನ ಕೊಟ್ಟಿದ್ದಾರೆ. ನಾವು ಕೂಡ ಸುಮಾರು ಸರ್ತಿ ಸಂಬಂಧಪಟ್ಟ ತಾಲೂಕಾ ಬಿಒ ಆಫೀಸರ್ಗಳಿಗೆ ಮತ್ತು ಹಿಂದಿನ ಡಿಡಿಪಿಗಳಿಗೆ ಮನವಿಯನ್ನು ಸಲ್ಲಿಸಿರುತ್ತೇವೆ. ಆದರೂ ಕೂಡ ರಾಜರೋಷಿತವಾಗಿ ಎಲ್ಲೋ ಒಂದ್ ಕಡೆ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಒಳಗೊಂಡಂತೆ ಈ ಒಂದು ಕೋಚಿಂಗ್ ಸೆಂಟರ್ಗಳು ಏನು ಅನಧಿಕೃತವಾಗಿ ನಡೀತಕ್ಕಂಥ ಕೋಚಿಂಗ್ ಸೆಂಟರ್ಗಳಿಗೆ ಬೆಂಬಲವನ್ನು ನೀಡ್ತಕ್ಕಂಥ ಹುನ್ನಾರ ಅಧಿಕಾರಿಗಳು ಮಾಡ್ತಾರಂತಕ್ಕಂಥ ನಾವು ಗಮನಿಸಿದ್ದೇವೆ. ಮತ್ತು ವಿಶೇಷವಾಗಿ ಲೀಗಲಿ ಯಾರು ಕೋಚಿಂಗ್ ಸೆಂಟರ್ ನಡೆಸ್ತಾ ಇದ್ದಾರೆ ಅವರಿಗೆ ನಮ್ದು ಆಕ್ಷೇಪಣೆ ಇಲ್ಲ. ಇವತ್ತೇನು ಸಣ್ಣ ಸಣ್ಣ ಮಕ್ಕಳಿಗೆ ಅವ್ರ ಮೇಲೆ ಒತ್ತಡ ಹಾಕೊಂಡು ನಿಮಗೆ ಒಳ್ಳೆ ಪರ್ಸೆಂಟೇಜ್ ತಾಯಿ ತಂದಿಗೂ ಕರೆಸಿ ನಿಮ್ಗೆ ಒಳ್ಳೆ ಪರ್ಸೆಂಟೇಜ್ ಕೊಡ್ತೀವಿ, ನಿಮ್ಮ ಮಕ್ಕಳು ಶಾಣೆ ಆಗ್ತಾರ, ನಮ್ಮಲ್ಲಿ ಕೋಚಿಂಗ್ ಸೆಂಟರ್ಸ್ಗಳಿಗೆ ಹಾಕ್ರಿ ಅಂತ ಏನು ಇವತ್ತು ಕೋಚಿಂಗ್ ಸೆಂಟರ್ ನಡೆಸ್ತದ ಜಿಲ್ಲಾದ್ಯಂತ ಎಲ್ಲ ತಾಲೂಕು ಕ್ಷೇತ್ರಗಳಲ್ಲಿ ಯಾವ್ದು ಲೀಗಲಿ ಅದ ಇರಬೇಕದು. ಹತ್ರ ಏನು ಕೋಚಿಂಗ್ ಸೆಂಟರ್ ಮಾಡ್ತಾ ಇದಾರ ಅದು ಕಡಿವಾಣ ಹಾಕಬೇಕು. ಯಾಕಂದ್ರ ಶಿಕ್ಷಣ ಸಚಿವಾಲಯ ನೇರವಾಗಿ ಹೇಳ್ತದ, ಸಣ್ಣ ಸಣ್ಣ ಮಕ್ಕಳಿಗೆ ತಾವು ಏನದ ಅಂತಂದ್ರ ಕೋಚಿಂಗ್ ಸೆಂಟರ್ ಹಾಕಬಾರ್ದು, ಅವರಿಗೆ ಆದಂತ ಶಾಲೆ ವ್ಯವಸ್ಥೆಯನ್ನು ಕೂಡ ಇರ್ತದೆ. ಮತ್ತು ಪ್ರೆಷರೇಬಲ್ ಮಕ್ಕಳಿಗೆ ಕೊಡಬಾರ್ದು, ಆಮೇಲೆ ಹೆಚ್ಚಿನ ಒತ್ತಡ ಹಾಕಬಾರ್ದು. ಇದನ್ನು ನೇರವಾಗಿ ಮಕ್ಕಳ ಹಕ್ಕುಗಳನ್ನ ಉಲ್ಲಂಘನೆ ಆಗ್ತದ, ಮಕ್ಕಳ ಮೇಲೆ ಒತ್ತಡ ಆಗ್ತದೆ ಅಂತ ಮಾತನ್ನ ಅಥವಾ ನಿರ್ದೇಶನವನ್ನು ಆಯಾ ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆದವರು ಶಿಕ್ಷಣ ಸಚಿವಾಲಯ ಏನಂದ್ರೆ ಸಂಬಂಧಪಟ್ಟ ಡಿಸಿ ಅವರಿಗೆ ಮತ್ತು ಡಿಡಿಪಿಗಳಿಗೆಲ್ಲ ಮೆಸೇಜ್ ಇದೆ. ಆದರೂ ಕೂಡ ಇದು 3 ವರ್ಷ 4 ವರ್ಷ ಎಲ್ಲ ಸುಮಾರು 10 ವರ್ಷದಿಂದ ಅನಧಿಕೃತವಾಗಿ ಕೋಚಿಂಗ್ ಸೆಂಟರ್ಸ್ಗಳು ನಡೀತಿದೆ ನಮ್ಮ ಜಿಲ್ಲೆನಲ್ಲಿ. ಇದಕ್ಕೆ ಎಲ್ಲರೂ ಕೂಡ ಜಾಣ ಕುರುಡರಂತೆ ಸುಮ್ಮನೆ ಕುಂತು ಬಿಟ್ಟಿದ್ದಾರೆ. ಅವತ್ತು ಇಂದು ಕೂಡ ನಾವು ಮನವಿ ಪತ್ರ ಸಲ್ಲಿಸಿದಾಗ ಸುಮ್ಮನೆ ನಾಮಕೆ ವಾಸ್ತೆ ಹೋಗಿ ಕೋಚಿಂಗ್ ಸೆಂಟರ್ಗಳನ್ನು ವಿಸಿಟ್ ಕೊಟ್ಟು ನಾ ಬಂದಿನ ಮಾಡ್ತೀನಿ, ನೀ ಹತ್ತಿನ ಮಾಡ್ದ ಅಂತಕ್ಕಂಥ ಏನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಲಿ ಡಿಡಿಪಿಎಸ್ಗಳಾಗಲಿ ಇದೇ ಅವ್ರ ಕೆಲಸ ಆಗ್ಬಿಟ್ಟದ. ಇದು ಕಡಿವಾಣ ಆಗಬೇಕು. ಮೊನ್ನೆ ನಾವು ಇದೇ ಸಂಬಂಧಪಟ್ಟ ಹಿಂದಿನ ಡಿಡಿಪಿ ಜೊತೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಈಗ ಅವ್ರು ರಿಟೈರ್ಮೆಂಟ್ ಆಗಿದ್ದಾರೆ. ನಾನು ಸರ್ಕಾರಿ ಶಾಲೆ ಉಳಿಬೇಕು, ಮಕ್ಕಳ ಶಿಕ್ಷಣ ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತ ಒಳ್ಳೆ ಪರ್ಸೆಂಟೇಜ್ ತಂದಾಗ ನಾವೆಲ್ಲ ಸಂಘಟನೆದವ್ರು ಹೋಗಿ ಅವ್ರಿಗೆ ಸನ್ಮಾನ ಮಾಡಿದ್ದೀವಿ.
ಸರ್ಕಾರಿ ಶಾಲೆ ಬಗ್ಗೆದಾಗ ಅವರು ಕೂಡ ಒಳ್ಳೆ ನಿರ್ಧಾರ ತಗೊಂಡಿದ್ರು. ಈ ಒಂದು ಕೋಚಿಂಗ್ ಸೆಂಟರ್ ಬಗ್ಗೆ ನಾನು ಕ್ರಮ ತಗೋತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅಂತ ಅಧಿಕಾರಿ ಇವತ್ತು ನಮ್ಮ ಬಳಿ ಇಲ್ಲ, ರಿಟೈರ್ಮೆಂಟ್ ಆದರು. ಅದು ನಮ್ಮ ಜಿಲ್ಲಾ ದುರ್ದೈವ. ನಾವು ನೇರವಾಗಿ ಇವತ್ತು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬೀದರ್ ಇವರಿಗೆ ಮನವಿ ಪತ್ರ ಕೊಡ್ಲಿಕ್ಕೆ ಇವತ್ತು ನಮ್ಮ ಸಂಘಟನೆ ವತಿಯಿಂದ ಮನವಿ ಪತ್ರ ಕೊಡ್ಲಿಕ್ಕೆ ಬಂದೀವಿ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.